ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಾಗ ನಾವು RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂಥ ಒಂದಷ್ಟು ಇಂಪಾರ್ಟೆಂಟ್ GK ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ತಡ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ ಕಡೆ ಹೋಗೋದಾದ್ರೆ, ಮುದ್ರಾ ರಾಕ್ಷಸ ಇದು ಯಾರ ಕೃತಿಯಾಗಿದೆ? ಈ ಪ್ರಶ್ನೆಗೆ ಆಪ್ಷನ್ಗಳನ್ನ ನೋಡೋದಾದ್ರೆ, ಆಪ್ಷನ್ ಎ ಕೌಟಿಲ್ಯ, ಆಪ್ಷನ್ ಬಿ ವಿಶಾಖದತ್ತ, ಆಪ್ಷನ್ ಸಿ ಮೆಗಸ್ತನಿಸ. ಈ ಪ್ರಶ್ನೆಯ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ಆಪ್ಷನ್ ಬಿ ವಿಶಾಖದತ್ತ. ಈ ಮುದ್ರಾ ರಾಕ್ಷಸ ಅನ್ನೋದು ವಿಶಾಖದತ್ತನ ಒಂದು ಪ್ರಮುಖ ಕೃತಿ ಆಗೈತಿ. ಆನಂತರ ಕೌಟಿಲ್ಯನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕೌಟಿಲ್ಯ ಈತನನ್ನು ಚಾಣಕ್ಯ ಅಂತ ಕೂಡ ಕರೀತಾರೋ. ಆನಂತರ ವಿಷ್ಣುಗುಪ್ತ, ಚಾಣಕ್ಯ ಮತ್ತು ವಿಷ್ಣುಗುಪ್ತ ಅಂತ ಕರೀತಾರೋ. ಈತ ರಚಿಸಿರುವ ಒಂದು ಗ್ರಂಥ ಅಂದ್ರೆ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದ ಒಬ್ಬ ಕರ್ತೃ ಅಂದ್ರೆ ಕೌಟಿಲ್ಯ ಆಗಿದನು. ಆನಂತರ ನಾವು ಮೆಗಸ್ತನಿಸ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಮೆಗಸ್ತನಿಸ್ ರಚಿಸಿರುವ ಒಂದು ಪ್ರಮುಖ ಗ್ರಂಥ ಇಂಡಿಕಾ. ಈ ಗ್ರಂಥದ ಬಗ್ಗೆ ನೀವು ಕೇಳಿರ್ತೀರಿ. ಈ ಗ್ರಂಥದ ಕರ್ತೃ ಯಾರಂದ್ರೆ ಮೆಗಸ್ತನಿಸ. ಆದ್ದರಿಂದ ಇವು ಮೂರು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಕ್ಕವು. ಚಾಣಕ್ಯನ ಅರ್ಥಶಾಸ್ತ್ರ, ಮೆಗಸ್ತನಿಸ್ನ ಇಂಡಿಕಾ, ಆನಂತರ ಕೌಟಿಲ್ಯ ಅಂದರೆ ಚಾಣಕ್ಯ ಅಂತೇಳಿ ಅರ್ಥವನ್ನು ಕೊಡ್ತೈತಿ. ಆನಂತರ ನಾವು ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಅತ್ಯಂತ ಪ್ರಾಚೀನ ಶಾಸನವನ್ನು ಯಾರು ಹೊರಡಿಸಿದರು? ಈ ಪ್ರಶ್ನೆಗೆ ಆಪ್ಷನ್ಗಳನ್ನ ನೋಡೋದಾದ್ರೆ, ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಚಂದ್ರಗುಪ್ತ, ಆಪ್ಷನ್ ಸಿ ಇಮ್ಮಡಿ ಪುಲಕೇಶಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ಆಪ್ಷನ್ ಎ ಅಶೋಕ. ಅಶೋಕನು ಅತ್ಯಂತ ಪ್ರಾಚೀನ ಶಾಸನವನ್ನು ಹೊರಡಿಸ್ತಾನೋ. ಆನಂತರ ಅಶೋಕನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇದೇ ಅಶೋಕನನ್ನು ಶಾಸನಗಳ ಪಿತಾಮಹ ಅಂತೇಳಿ ಕೂಡ ಕರೀತಾರೋ. ಶಾಸನಗಳ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರಪ್ಪ ಅಂದ್ರೆ ಅದು ಅಶೋಕ. ಮತ್ತು ಈತ ಅಶೋಕ ಏನು ರಚಿಸಿದನಲ್ಲ, ಈ ಎಲ್ಲ ಶಾಸನಗಳ ಬ್ರಾಹ್ಮಿ ಲಿಪಿ ಒಳಗದಾವು. ಯಾವ ಲಿಪಿ? ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ. ಇನ್ನೊಂದು ಯಾವುದೋ ಲಿಪಿ ಅಂದ್ರೆ ಖರೋಷ್ಠಿ ಲಿಪಿ. ಈ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ ಒಳಗೆ ಅಶೋಕನ ಎಲ್ಲ ಶಾಸನಗಳು ದೊರೆತಿದ್ದಾವು. ಆನಂತರ ಪ್ರಮುಖವಾಗಿ ದೊರೆತಿರುವುದು ನಮ್ಮ ಕರ್ನಾಟಕದ ಮಸ್ಕಿ ಅನ್ನುವಂತೆ ಒಂದು ಪ್ರದೇಶದ ಹೆಸರೇನ? ಕರ್ನಾಟಕದ ಮಸ್ಕಿ ಒಳಗೆ ಅಶೋಕನ ಅನೇಕ ಶಾಸನಗಳ ದೊರೆತಿದ್ದಾವು. ಆನಂತರ ಚಂದ್ರಗುಪ್ತನ ಬಗ್ಗೆ ತಿಳ್ಕೋದಾದ್ರೆ, ಚಂದ್ರಗುಪ್ತ ಮೌರ್ಯ. ಈತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರನಾಗಿದ್ದನು ಚಂದ್ರಗುಪ್ತ. ಆನಂತರ ಈತ ಚಾಣಕ್ಯನ ಶಿಷ್ಯನಾಗಿದ್ದನು. ಚಂದ್ರಗುಪ್ತ ಮೌರ್ಯರ ಚಾಣಕ್ಯನ ಶಿಷ್ಯ ಅಂತೇಳಿ ಕೂಡ ಕರೆಸಿಕೊಳ್ಳುವ ಒಬ್ಬ ಪ್ರಮುಖ ವ್ಯಕ್ತಿ ಅಂದ್ರೆ ಅದ ಚಂದ್ರಗುಪ್ತ ಮೌರ್ಯ. ಈತ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸರುಗಳಲ್ಲಿ ಕೂಡ ಒಬ್ಬನಾಗಿದ್ದನು. ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸ ಅಂತ ಕರೆಸಿಕೊಳ್ಳುವ ಚಂದ್ರಗುಪ್ತ ಮೌರ್ಯ. ಈತನ ಮಗನೇ ಬಿಂದುಸಾರ. ಬಿಂದುಸಾರ. ಒಂದು ಪ್ರಶ್ನೆ ಐತೆ ಅಂದ್ರೆ ಅದ್ರ ರಿಲೇಟೆಡ್ ಪ್ರಶ್ನೆಗಳು ಎಲ್ಲ ತಿಳ್ಕೊಂಡ್ಬಿಡೋಣ. ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ಒಳಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಕೈತಿ. ಯಾಕಂದ್ರೆ ಇದೇ ಪ್ರಶ್ನೆ ಬರ್ತೈತೆ ಅಂತ ಹೇಳಕ್ಕೆ ಬರೋಲ್ಲ. ಬಟ್ ಇದ್ರ ರಿಲೇಟೆಡ್ ಬಂದ್ರೆ ನಿಮ್ಗೆ ಆನ್ಸರ್ ಮಾಡುವಂಥ ಕೆಪಾಬಿಲಿಟಿ ಬರ್ತೈತೆ ಅಂತೇಳಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ರಿಲೇಟೆಡ್ ಕ್ವಶನ್ಗಳು ಮಾಡ್ಕೊಂಡು ಹೊಂಟನು. ಟೈಮ್ ಹಿಡಿತೈತಿ, ಬಟ್ ಇಂಪಾರ್ಟೆಂಟ್ ಆಕೈತಿ. ಆನಂತರ ಮುಂದೆ ನೋಡೋದಾದ್ರೆ ಇಮ್ಮಡಿ ಪುಲಕೇಶಿ. ಈ ಇಮ್ಮಡಿ ಪುಲಕೇಶಿಯ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ತಿಳ್ಕೊಳ್ಬೇಕಾ. ಯಾಕಂದ್ರೆ ಇಡೀ ಭಾರತಕ್ಕೆ ಕರ್ನಾಟಕದ ಪೌರುಷವನ್ನು ತಿಳಿಸಿಕೊಟ್ಟಂಥ ಏಕೈಕ ರಾಜ್ಯ ಅಂದ್ರೆ ಅದು ಇಮ್ಮಡಿ ಪುಲಕೇಶಿ. ಕರ್ನಾಟಕದ ಸಿಂಹ ಅನ್ಬೋದು. ನಾವು ಸಿಂಹ ಅಂದ್ಬಿಡೋನು. ಇನ್ನೊಂದು ಕರ್ನಾಟಕ ಸಿಂಹ ಅಂತೇಳಿ ನೆನಪಂತು. ಕರ್ನಾಟಕದ ಸಿಂಹ ಅಂತೇಳಿ ಗಂಗಾಧರ್ ರಾವ್ ದೇಶಪಾಂಡೆ ಕರೀತಾರು. ನೆನಪಿಟ್ಕೋರಿ, ಗಂಗಾಧರ ರಾವ್ ದೇಶಪಾಂಡೆ. ಇದು ಕೂಡ ಇಂಪಾರ್ಟೆಂಟ್ ಆಕೈತಿ. ಗಂಗಾಧರ ರಾವ್ ದೇಶಪಾಂಡೆಯನ್ನ ಕರ್ನಾಟಕದ ಸಿಂಹ ಅಂತ ಕರೀತಾರು. ಈ ನಮ್ಮ ಹುಲಿ ಅಂದ್ರೆ ಅದ ಇಮ್ಮಡಿ ಪುಲಕೇಶಿ. ಈತ ಬಾದಾಮಿ ಚಾಲುಕ್ಯರ ಪ್ರಮುಖ ಅರಸನಾಗಿದ್ದ.
ಯಾರ ಪ್ರಮುಖ ಅರಸನಾಗಿದ್ದ ನಮ್ಮ ಇಮ್ಮಡಿ ಪುಲಕೇಶಿ? ಬಾದಾಮಿ ಚಾಲುಕ್ಯರ. ಓಕೆ, ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಅಂತೇಳಿ ಕರೆಸಿಕೊಳ್ಳುವ ಇಮ್ಮಡಿ ಪುಲಕೇಶಿಯಾಗಿದ್ದ. ಆನಂತರ ಈತ ಹರ್ಷವರ್ಧನನೊಂದಿಗೆ ನರ್ಮದಾ ನದಿಯ ತೀರದ ಯುದ್ಧ ಆಡ್ತಾನು. ಯಾರ ಜೋಡಿ? ಹರ್ಷವರ್ಧನನ ಜೋಡಿ ಯುದ್ಧ ಆಡೋ ಸಂದರ್ಭದಾಗ ಈತನಿಗೆ ಒಂದು ಬಿರುದು ಸಿಗ್ತೈತಿ. ಅದು ಏನಪ್ಪ ಅಂದ್ರೆ ದಕ್ಷಿಣಾಪತೇಶ್ವರ ಅಂತೇಳಿ ಬಿರುದು ಕೂಡ ಇಮ್ಮಡಿ ಪುಲಕೇಶಿಗೆ ಸಿಗ್ತೈತಿ. ಈತ ಯಾವಾಗ ಒಂದು ಪಟ್ಟಾಭಿಷೇಕ ಹಾಕಣಂದ್ರೆ ತನ್ನ ತಂದೆಯ ಮರಣದ ನಂತರ ಈತನ ಚಿಕ್ಕಪ್ಪ ಮಂಗಳೇಶ, ಒಬ್ಬ ಚಿಕ್ಕಪ್ಪ ಏನಿರ್ತಾನಲ್ಲ ಮಂಗಳೇಶ, ಆತ ಈತನ ರಾಜ್ಯಭಾರವನ್ನು ನಡೆಸ್ತಿರ್ತಾನೋ. ಆ ಸಂದರ್ಭದಾಗ ಈತ ಮರಳಿ ತನ್ನ ರಾಜ್ಯವನ್ನು ಕೇಳಿದಾಗ ನಿರಾಕರಿಸಿದ ಮಂಗಳೇಶನ ಜೋಡಿಗೆ ಯುದ್ಧ ಆಡಿ ಆ ಯುದ್ಧದಾಗ ಮಂಗಳೇಶನನ್ನು ಸೋಲಿಸುವ ಮೂಲಕ ಬಾದಾಮಿ ಚಾಲುಕ್ಯರ ದೊರೆಯಾಗಿ ನಮ್ಮ ಇಮ್ಮಡಿ ಪುಲಕೇಶಿ ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾನೋ. ಆನಂತರ ಉತ್ತರಾಪತೇಶ್ವರ ಅಂತ ಕರೆಸಿಕೊಳ್ಳುವ ಹರ್ಷವರ್ಧನನ್ನು ಸೋಲಿಸ್ತಾನೋ. ಉತ್ತರಾಪತೇಶ್ವರ ಯಾರ? ಹರ್ಷವರ್ಧನ. ಆ ಬಳಿಕ ಇಡೀ ಭಾರತ ಖಂಡವನ್ನು ಆಡಿದ ಏಕೈಕ ದೊರೆಯಾಗಿ ನಮ್ಮ ಇಮ್ಮಡಿ ಪುಲಕೇಶಿಯವರ ಕಾಣಿಸಿಕೊಂಡರು. ಆನಂತರ ಈಗ ನಾವು ಇದಾತು, ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ಓಕೆ, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುವರು? ಆಪ್ಷನ್ ಎ ಕಾರ್ಲ್, ಆಪ್ಷನ್ ಬಿ ಕೊಲಂಬಸ್, ಆಪ್ಷನ್ ಸಿ ಹೆರೋಡೋಟಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ಆಪ್ಷನ್ ಸಿ ಹೆರೋಡೋಟಸ್. ಈ ಹೆರೋಡೋಟಸನ್ನು ಇತಿಹಾಸದ ಪಿತಾಮಹ ಅಂತೇಳಿ ಕೂಡ ಕರೀತಾರೋ. ಇಂಪಾರ್ಟೆಂಟ್ ಆಕೈತಿ, ನೆನಪಿಟ್ಕೋರಿ. ಆನಂತರ ಕೊಲಂಬಸ್ ಅಂತ ಇಲ್ಲ. ಕೊಲಂಬಸ್ ಯಾರಪ್ಪ ಅಂದ್ರೆ ಅಮೇರಿಕಾ ಕಂಡು ಹಿಡಿದವನು. ಕೊಲಂಬಸ್ ಯಾರ? ಅಮೇರಿಕಾ ಕಂಡು ಹಿಡಿದವನು ಯಾರಪ್ಪ ಅಂದ್ರೆ ಅದು ಕೊಲಂಬಸ್. ಅಮೇರಿಕಾವನ್ನು ಕಂಡು ಹಿಡಿದವ ಕೊಲಂಬಸ್. ಆನಂತರ ಇತಿಹಾಸದ ಪಿತಾಮಹ ಅಂತ ಕರೆಸಿಕೊಳ್ಳುವ ಹೆರೋಡೋಟಸ್. ಆನಂತರ ಹೆರೋಡೋಟಸ್ ಅನ್ನೋದ್ಲೆ ನೆನಪಂತೂ ಇನ್ನೊಬ್ಬ ಇಂಪಾರ್ಟೆಂಟ್ ಪರ್ಸನ್ ಬರ್ತಾನೋ. ಆ ಪರ್ಸನ್ ಯಾರಂದ್ರೆ ಹಿಪ್ಪಾಕ್ರೆಟಿಸ್. ಯಾರ? ಹಿಪ್ಪಾಕ್ರೆಟಿಸ್. ಹಿಪ್ಪಾಕ್ರೆಟಿಸ್ ಏನದಲ್ಲ, ಈತ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೆಸಿಕೊಳ್ತಾನು. ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೋ? ಹಿಪ್ಪಾಕ್ರೆಟಿಸ್. ಆನಂತರ ಇತಿಹಾಸದ ಪಿತಾಮಹ ಹೆರೋಡೋಟಸ್. ನೆನಪಿಟ್ಟುಕೋರಿ, ಇಂಪಾರ್ಟೆಂಟ್ ಆಕಾವು. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಈಗ ಈಜಿಪ್ಟ್ ನಾಗರಿಕತೆ ಯಾವ ನದಿಯ ವರಪ್ರಸಾದವಾಗಿದೆ? ಈ ಪ್ರಶ್ನೆಗೆ ಆಪ್ಷನ್ಗಳನ್ನ ನೋಡೋದಾದ್ರೆ ಆಪ್ಷನ್ ಎ ಟೈಗ್ರಿಸ್, ಆಪ್ಷನ್ ಬಿ ನೈಲ್, ಆಪ್ಷನ್ ಸಿ ಯುಪ್ರೆಟಿಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ಅದು ನೈಲ್ ನದಿ. ಈ ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ವರಪ್ರಸಾದವಾಗೈತೆ ಅಂತ ಹೇಳ್ತಾವೆ. ಆನಂತರ ಈ ಟೈಗ್ರಿಸ್ ಮತ್ತು ಯುಪ್ರೆಟಿಸ್ ಈ ಎರಡೂ ನದಿಗಳು ಯಾವಪ್ಪ ಅಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆಯ ಒಂದು ಬಯಲಿನ ಪ್ರದೇಶ. ಏನು ಈ ಮೆಸೊಪೊಟೇಮಿಯಾ ನಾಗರಿಕತೆ ಏನೈತಲ್ಲ, ಮೆಸೊಪೊಟೇಮಿಯಾ ನಾಗರಿಕತೆಯ ಈ ಎರಡೂ ನದಿಗಳ ಬಯಲಿನ ಪ್ರದೇಶವನ್ನು ನಾವು ಮೆಸೊಪೊಟೇಮಿಯಾ ನಾಗರಿಕತೆ ಅಂತ ಕರಿತೇವೆ. ಮೆಸೊಪೊಟೇಮಿಯಾ ನಾಗರಿಕತೆಗೆ ಸಂಬಂಧಿಸಿದ ಪ್ರಮುಖ ನದಿಗಳಂತೆ ಪ್ರಶ್ನೆ ಬಂದ್ರೆ ಅದು ಟೈಗ್ರಿಸ್ ಮತ್ತು ಯುಪ್ರೆಟಿಸ್ ಆಕಾವು. ನೆನಪಿಟ್ಕೋರಿ. ಆನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಚೀನಾದ ಮಹಾಗೋಡೆಯ ಉದ್ದವೆಷ್ಟು? ಆಪ್ಷನ್ ಎ ಅನ್ನು ತಿಳ್ಕೊಳ್ಳೋಣ. ಆಪ್ಷನ್ ಎ 2380, ಆಪ್ಷನ್ ಬಿ 2600, ಆಪ್ಷನ್ ಸಿ 2800 ಕಿಲೋಮೀಟರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 2380 ಕಿಲೋಮೀಟರ್. ಇದು ಚೀನಾದ ಮಹಾಗೋಡೆಯ ಉದ್ದವಾಗಿದೆ. ಆನಂತರ ಮುಂದಿನ ಪ್ರಶ್ನೆ ಕಡೆ ಈಗ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ, ನಡೆದಾಡುವ ವಿಶ್ವವಿದ್ಯಾಲಯ ಎಂದು ಯಾರನ್ನು ಕರೆಯುವರು?
ಈ ಪ್ರಶ್ನೆಗೆ ಆಪ್ಷನ್ಗಳನ್ನ ನೋಡಿದಾದ್ರೆ ಆಪ್ಷನ್ ಎ ಚಾಣಕ್ಯ, ಆಪ್ಷನ್ ಬಿ ಪ್ಲೂಟೋ, ಆಪ್ಷನ್ ಸಿ ಹೆರೋಕ್ಲಿಪಸ್. ಆನಂತರ ಇಲ್ಲಿ ಆಪ್ಷನ್ ಡಿ ತಗೊಳ್ಳಿ. ಇಲ್ಲಿ ಆಪ್ಷನ್ ಡಿ ಇದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗೈತಿ. ಅರಿಸ್ಟಾಟಲ್. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ಅದು ಅರಿಸ್ಟಾಟಲ್ ಅವರನ್ನು ನಾವು ನಡೆದಾಡುವ ವಿಶ್ವವಿದ್ಯಾಲಯ ಅಂತ ಕರಿತೇವೆ. ಆನಂತರ ಈ ಪ್ಲೂಟೋ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ನ ಒಬ್ಬ ಗುರು ಆಗಿದ್ದನು. ಅಂದ್ರೆ ಅರಿಸ್ಟಾಟಲ್ ಯಾರ ಶಿಷ್ಯ? ಪ್ಲೂಟೋನ ಶಿಷ್ಯ. ಈ ಪ್ಲೂಟೋ ಸಾಕ್ರೆಟಿಸ್ನ ಶಿಷ್ಯ. ಅಂದ್ರೆ ಸಾಕ್ರೆಟಿಸ್ನ ಶಿಷ್ಯ ಯಾರಪ್ಪ ಅಂದ್ರೆ ಅದು ಪ್ಲೂಟೋ. ಆನಂತರ ಸಾಕ್ರೆಟಿಸ್ನ ಶಿಷ್ಯ ಪ್ಲೂಟೋನ ಶಿಷ್ಯ ಅರಿಸ್ಟಾಟಲ್, ನೆನಪಿಟ್ಕೋರಿ. ಆನಂತರ ಚಾಣಕ್ಯನ ಬಗ್ಗೆ ಆಗಲೇ ತಿಳಿಸಿದನು, ಇದು ಇಂಪಾರ್ಟೆಂಟ್ ಆಗಿರ್ತೈತಿ ಇಷ್ಟ. ಆನಂತರ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣೀಗ. ಪುರಾತನ ರೋಮನ್ನರ ಭಾಷೆ ಯಾವುದು? ಆಪ್ಷನ್ ಎ ಲ್ಯಾಟಿನ್, ಆಪ್ಷನ್ ಬಿ ಗ್ರೀಕ್, ಆಪ್ಷನ್ ಸಿ ಅರೇಬಿಕಾ. ಈ ಪ್ರಶ್ನೆಗೆ ಆನ್ಸರ್ನ ನೋಡೋದಾದ್ರೆ ಪ್ರಾಚೀನ ರೋಮನ್ನರ ಒಂದು ಭಾಷೆ ಲ್ಯಾಟಿನ್ ಭಾಷೆ. ಈ ಲ್ಯಾಟಿನ್ ಭಾಷೆಯನ್ನು ಪ್ರಾಚೀನ ರೋಮನ್ನರು ಬಳಸುತ್ತಿದ್ದರು. ಇದು ಇಂಪಾರ್ಟೆಂಟ್ ಆಕೈತಿ. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಸಿಂಧೂ ನಾಗರಿಕತೆಯ ಅತ್ಯಂತ ದೊಡ್ಡ ನಗರ ಯಾವುದು? ಈ ಪ್ರಶ್ನೆಯ ಆಪ್ಷನ್ಗಳನ್ನ ನೋಡಿದಾರ ಆಪ್ಷನ್ ಎ ಲೋಥಲ್, ಆಪ್ಷನ್ ಬಿ ಮೆಹೆಂಜೊದಾರೋ, ಆಪ್ಷನ್ ಸಿ ಗ್ರೀಸ್. ಈ ಪ್ರಶ್ನೆಗೆ ಎಷ್ಟು ಜನ ಆನ್ಸರ್ ಮಾಡೋಕ್ಕೆ ಕೆಪಾಬಿಲಿಟಿ ಐತೆ ಅಂತ ನೋಡೋಣ. ಈ ಪ್ರಶ್ನೆಯ ಉತ್ತರವನ್ನು ನೀವು ತಿಳಿಸಿ, ನೋಡೋಣ ಎಷ್ಟು ಜನ ಇದಕ್ಕೆ ಆನ್ಸರ್ ಮಾಡ್ತಾರೆ ಅಂತೇಳಿ. ಮತ್ತು ಇದು ನಿಮಗೆ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ. ಯಾಕಂದರೆ ನಿಮ್ಮ ಒಂದು ಲೈಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನ ಮಾಡೋಕ್ಕೆ ಹುರುಪು ಕೊಡ್ತೈತಿ. ಆದ್ದರಿಂದ ಒಂದು ಲೈಕ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ. ದಯಮಾಡಿ ನಮಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತಾನೋ, ಅಲ್ಲಿವರೆಗೂ ಆ್ಯಸ್ ಯೂಸ್ಯುವಲ್ ಬಾಯ್.